ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಕೊಪ್ಪಳದ ಮುನಿರಾಬಾದ್ ಬಳಿ ತುಂಗಭದ್ರಾ ಸೇತುವೆಯಿಂದ ಟ್ರ್ಯಾಕ್ಟರ್ ಕೆಳಗೆ ಬಿದ್ದು ಸಂಭವಿಸಿದ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಂಥವರ ಸಂಖ್ಯೆ 7ಕ್ಕೆ ಏರಿಕೆ ಆಗಿಬಿಟ್ಟಿದೆ. ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಒಂದೇ ಕುಟುಂಬದ ಸದಸ್ಯರು ಈ ದುರಂತದಲ್ಲಿ ಮೃತಪಟ್ಟಿರುವಂತಹದ್ದು ಬಹುತೇಕ ದೊಡ್ಡ ನೋವಿನ ಸಂಗತಿ ಅಂತಾನೆ ಹೇಳ್ಬಹುದು. ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ವರದಿ ಎಲ್ಲವನ್ನು ಕೂಡ ಗಮನಿಸಬಿಟ್ಟಿದ್ವಿ. ಆದರೆ ನೋವಿನ ಸಂಗತಿ, ಅದರಲ್ಲೂ ಕೂಡ ನಿಮ್ಮ ಮುಂದೆ ಹಂಚಿಕೊಳ್ಳೇಬೇಕಾದಂತ ಸಂಗತಿ ಈ ಸಂದರ್ಭಕ್ಕೆ ಎದುರಾಗಿ ಬಿಡ್ತು. ನಿನ್ನೆ ದಿನ ಒಂದು ಕ್ಲಾರಿಟಿ ಇರಲಿಲ್ಲ ಅಂತಂದ್ರೆ 7 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಕ್ಲಾರಿಟಿ ಇತ್ತು. ಬದಲಿಗೆ ಇವರೆಲ್ಲರೂ ಕೂಡ ಒಂದೇ ಕುಟುಂಬದವರು ಅಂತ ಹೇಳಿ ಕ್ಲಾರಿಟಿ ಕೂಡ ಸಿಕ್ಕಿರಲಿಲ್ಲ. ಬಹುತೇಕ ಇದು ಒಂದೇ ಕುಟುಂಬದ 7 ಜನ ಸಾವನ್ನಪ್ಪಿ ಬಿಟ್ರೆ ಆ ಕುಟುಂಬ ಏನ್ ಆಗಬಾರ್ದು ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ. ಇದಕ್ಕೆ ಬಹುತೇಕ ಕಾರಣಗಳಿದ್ದಾವೆ. ರಸ್ತೆಯ ಸಮಸ್ಯೆ ಆಗಿರಬಹುದು, ಅಧಿಕಾರಿಗಳ ನಿರ್ಲಕ್ಷ್ಯತನ ಆಗಿರಬಹುದು, ಚಾಲಕರ ನಿರ್ಲಕ್ಷ್ಯತನಗಳಾಗಿರಬಹುದು, ಅನೇಕ ಕಾರಣಗಳು ಇದ್ದಾವೆ. ಇಂಥದೊಂದು ದುರಂತ ನಮ್ಮ ರಾಜ್ಯದಲ್ಲೇ ನಡೆದು ಹೋಗಿಬಿಟ್ಟಿದೆ. ಅಂದ ಹಾಗೆ ಈ ಕುರಿತಾಗಿ ಮತ್ತೊಂದು ಬಾರಿ ನಾನು ನಿಮಗೆ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಂದ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ, ಈ ಪರಿಹಾರವಾಗಿ ಏನೇನೆಲ್ಲ ಕೊಟ್ಟಿದ್ದಾರೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಸಮೀಪದ ತುಂಗಭದ್ರಾ ಡ್ಯಾಂ ಬಳಿ ಸಂಭವಿಸಿದ ಭೀಕರ ಟ್ರ್ಯಾಕ್ಟರ್ ಅಪಘಾತ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿಬಿಟ್ಟಿದೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಬಾಲಕಿ ಮಾಯಾ ಅನ್ನುವಂತಾಕೆ 16 ವರ್ಷ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಮೃತ ಬಾಲಕಿ ಕೂಡ್ಲಿಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದಾಳೆ ಎಂದು ತಿಳಿದು ಬಂದಿದೆ. ಈ ದುರ್ಘಟನೆಯಲ್ಲಿ ಈಗಾಗಲೇ ಸ್ಥಳದಲ್ಲಿಯೇ 6 ಜನಗಳು ಸಾವನ್ನಪ್ಪಿ ಬಿಟ್ಟಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮಾಯಾ ಅನ್ನುವಂತಾಕೆ ಸಾವನ್ನಪ್ಪಿ ಒಟ್ಟು ಮೃತರ ಸಂಖ್ಯೆ 7ಕ್ಕೆ ಏರಿಕೆ ಆಗಿಬಿಟ್ಟಿದೆ. ಇದೊಂದು ದೊಡ್ಡ ಆಘಾತಕಾರಿಯಾದಂಥ ಘಟನೆ. ತೀವ್ರವಾಗಿ ಗಾಯಗೊಂಡಂತಹ ಮಾಯಾ ವೈದ್ಯರು ನಿರಂತರ ಚಿಕಿತ್ಸೆ ನೀಡಿದ್ರು ಕೂಡ ಆಕೆಯ ಜೀವವನ್ನ ಉಳಿಸಲು ಸಾಧ್ಯವೇ ಆಗಲಿಲ್ಲ. ಅಪಘಾತದಲ್ಲಿ ಗಾಯಗೊಂಡ ಇತರರಿಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, ಮೊದಲು ದಾಖಲಾದಂತಹ 9 ಮಂದಿಯಲ್ಲಿ ಒಬ್ಬರು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಇದೀಗ 8 ಮಂದಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಲವರ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಅನ್ನುವಂಥದ್ದನ್ನ ವೈದ್ಯರು ಮಾಹಿತಿಯನ್ನ ನೆಂಚಿಕೊಂಡು ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸುದ್ದಿ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ತಲುಪಿ ಬಿಡುತ್ತೆ. ಇದಕ್ಕೆ ಅವರು ಸಂತಾಪವನ್ನು ಸೂಚಿಸಿದ್ದಾರೆ, ಪ್ರತಿಕ್ರಿಯೆಯನ್ನು ಕೂಡ ನೀಡಿಬಿಟ್ಟಿದ್ದಾರೆ. ಏನು ಟ್ವೀಟ್ ಮಾಡಿದ್ದಾರೆ, ಆ ಟ್ವೀಟ್ ಅಲ್ಲಿ ಏನಿದೆ, ಏನು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಎಂಬುದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಘಟನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಅವರು, ಕೊಪ್ಪಳದ ಹುಲಿಗೆಮ್ಮ ದೇವಿ ದೇವಾಲಯಕ್ಕೆ ಭಕ್ತಾದಿಗಳನ್ನು ಒತ್ತೊಯ್ಯುತ್ತಿದ್ದಂತಹ ಟ್ರ್ಯಾಕ್ಟರ್ ತುಂಗಭದ್ರಾ ಸೇತುವೆಯ ಮೇಲಿಂದ ಕೆಳಗೆ ಬಿದ್ದ ಪರಿಣಾಮ ಚಿಕ್ಕ ಮಕ್ಕಳು ಸೇರಿದಂತೆ 6 ಮಂದಿ ದುರಂತ ಸಾವಿಗೀಡಾದ ಸುದ್ದಿ ತಿಳಿದು ದುಃಖವಾಯಿತು. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ. ದುರ್ಘಟನೆಯ ಬಗ್ಗೆ ಸಂಸದರಾದ ತುಕಾರಾಂ ಅವರೊಂದಿಗೆ ಮಾತನಾಡಿ ಮಾಹಿತಿ ಪಡೆದುಕೊಂಡಿದ್ದೇನೆ. ಮೃತರೆಲ್ಲರೂ ಬಡ ಕುಟುಂಬಕ್ಕೆ ಸೇರಿದವರು. ಈ ಸಾವುಗಳು ಅವರ ಕುಟುಂಬದವರನ್ನ ಮತ್ತಷ್ಟು ಕಷ್ಟಕ್ಕೆ ನೂಕುವ ಹಿನ್ನೆಲೆಯಲ್ಲಿ ಮಾನವೀಯ ನೆಲೆಯಲ್ಲಿ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುತ್ತೇನೆ. ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವವರು ಆದಷ್ಟು ಶೀಘ್ರ ಗುಣಮುಖ ಆಗಲಿ ಎಂದು ಹಾರೈಸುತ್ತೇನೆ ಎಂದಿದ್ದಾರೆ. ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ನಮ್ಮ ರಾಜ್ಯದ ಸಿಎಂ ಅವರು ಪ್ರತಿಕ್ರಿಯೆ ನೀಡಿಬಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹುತೇಕ ಈ ರೀತಿಯಾದಂಥ ದುರಂತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಪರಿಹಾರವನ್ನ 5 ಲಕ್ಷವಾಗಿ ಘೋಷಣೆಯನ್ನ ಮಾಡ್ತಾ ಬರುವಂತದ್ದು ಹಿನ್ನೆಲೆ ಈ ಒಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ಇದೆ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ತೋರದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸರಿಯಾದ ಮಾರ್ಗದರ್ಶನಗಳು ನೀಡುತ್ತಿಲ್ಲ. ಸ್ಥಳೀಯ MLAಗಳು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಅದೇನೇನೋ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಇದರ ಬಗ್ಗೆ ಗಮನ ಹರಿಸೋದಿಲ್ಲ. ಆದರೆ ದುರಂತ ನಡೆದಂತ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ, ಒಬ್ಬರ ಸಾವಿಗೆ 5 ಲಕ್ಷ ರೂಪಾಯಿ ಅನ್ನುವ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡ್ತಾ ಇದ್ದಾವೆ. ಒಂದು ಕೊಳಕು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ರಸ್ತೆಗಳು ಸರಿಯಾಗಿಲ್ಲ, ಸರಿಯಾದ ಆಡಳಿತಗಳಿಲ್ಲ, ಸರಿಯಾದ ಅಧಿಕಾರಿಗಳು ಸಿಗ್ತಾ ಇಲ್ಲ, ಲಂಚ ಬಾಕರು ತುಂಬಿಕೊಂಡು ಬಿಟ್ಟಿದ್ದಾರೆ, ಜನರನ್ನ ರಕ್ತ ಹೀರುವಂತವರು ಹೆಚ್ಚಾಗಿ ಬಿಟ್ಟಿದ್ದಾರೆ. ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಇನ್ನು ಟ್ರ್ಯಾಕ್ಟರ್ನಲ್ಲಿ ಒಟ್ಟು 19 ಜನ ಪ್ರಯಾಣಿಸ್ತಾ ಇರ್ತಾರೆ. ಈ ವೇಳೆ ಹಿಂಬದಿಯಿಂದ ಬಂದಂತಹ ಕ್ಯಾಂಟರ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ
ಟ್ರ್ಯಾಕ್ಟರ್ ಪಲ್ಟಿ ಹಾಗೆ ಬಿಡುತ್ತೆ. ಸೇತುವೆಯಿಂದ ಕೆಳಗೆ ಬಿದ್ದು ದುರಂತ ಸಂಭವಿಸಿ ಬಿಡುತ್ತೆ. ಒಂದು ಮಗು ಸೇರಿದಂತೆ ಸ್ಥಳದಲ್ಲಿಯೇ 6 ಜನ ಸಾವನ್ನಪ್ಪಿ ಬಿಡ್ತಾರೆ. ಅದಾದ ಬಳಿಕ ಈ ಉಳಿದಿರುವಂತವರೆಲ್ಲರೂ ಕೂಡ ಬೇರೆ ಬೇರೆ ಆಸ್ಪತ್ರೆಗೆ ರವಾನಿಸಲಾಗಿರುತ್ತೆ. ಆ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಮಾಯಾ ಅನ್ನುವಂತ ಹೆಣ್ಣು ಮಗಳು ಕೂಡ ಸೇರಿ 7 ಜನರು ಸಾವನ್ನಪ್ಪಿರುವಂತ ದುರಂತ ಇದೀಗ ಬೆಳಕಿಗೆ ಬಂದು ಬಿಟ್ಟಿದೆ. ಸ್ನೇಹಿತರೆ, ಕೊಪ್ಪಳ ಭಾಗದಲ್ಲಿ ಉಲಿಗಿ ಅನ್ನುವಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಉಲಿಗಮ್ಮ ದೇವಿ ಅನ್ನುವಂಥದ್ದು ಪ್ರಸಿದ್ಧವಾದಂತಹ ದೇವತೆ. ಇವರೆಲ್ಲರೂ ಕೂಡ ಸೇರಿಕೊಂಡು ದೇವರ ದರ್ಶನಕ್ಕೆ ಅಥವಾ ಈಗ ಜಾತ್ರೆ ಇರುವ ಕಾರಣದಿಂದಾಗಿ ಜಾತ್ರೆಗೆ ಹೋಗ್ತಾ ಇರ್ತಾರೆ. ಭೇಟಿ ಮಾಡಿ ಊಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇರ್ತಾರೆ. ಹೋಗಬೇಕಾದಂಥ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ಇಂಥದ್ದೊಂದು ದುರಂತ ನಡೆದು ಹೋಗಿ ಬಿಡುತ್ತೆ. ಅದರಲ್ಲೂ ಕೂಡ ಕೃಷಿ ಚಟುವಟಿಕೆಗಾಗಿ ಬಳಸಬೇಕಾದಂಥ ವಾಹನವನ್ನ ಮನುಷ್ಯರನ್ನ ಒತ್ತೊಯ್ದು ಈಗ ಈ ದುರಂತ ನಡೆದು ಹೋಗಿ ಬಿಟ್ಟಿದೆ. ಟ್ರ್ಯಾಕ್ಟರ್ಗಳನ್ನೆಲ್ಲವನ್ನು ಕೂಡ ಕೃಷಿ ಚಟುವಟಿಕೆಗೆ ಮಾತ್ರ ಬಳಕೆ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಆದರೆ ಅದನ್ನ ಹೇಗೆ ಬೇಕೋ ಹಾಗೆ ನಮ್ಮ ರೈತರು ಕೂಡ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲೋ ಜನಗಳು ಸೇರಿ ಹೋಗಬೇಕು ಅಂದ್ರೆ ಈ ರೀತಿಯಾಗಿ ಟ್ರ್ಯಾಕ್ಟರ್ನ ತೆಗೆದುಕೊಂಡು ಹೋಗುವಂಥದ್ದು. ಯಾಕೆಂತಂದ್ರೆ ಬಹುತೇಕ ಕಂಟ್ರೋಲ್ ಸಿಗೋದಿಲ್ಲ. ಅದರಲ್ಲೂ ಕೂಡ ಈ NH ಅಲ್ಲಿ ಹೋಗಬೇಕಾದಂತ ಸಂದರ್ಭ ಏನಿದೆಯಲ್ಲ, NH ಅಲ್ಲಿ ಬಹುತೇಕ ದೊಡ್ಡ ದೊಡ್ಡ ವಾಹನಗಳು ಓಡಾಡ್ತಾ ಇರ್ತವೆ, ಭಾರಿ ಗಾತ್ರದ ವಾಹನಗಳು ಸಂಚಾರ ಮಾಡ್ತಾ ಇರ್ತವೆ. ಆ ಸಂದರ್ಭಕ್ಕೆ ಹೋದಂತ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಸಿಗೋದಿಲ್ಲ. ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಯಾಮಾರಿ ಬಿಟ್ರೆ ಈ ರೀತಿಯಾಗಿ ದುರಂತ ನಡೆದು ಹೋಗುವಂತ ಸಂದರ್ಭ ಇರುತ್ತೆ. ಯಾಕೆಂತಂದ್ರೆ ಹಿಂದ್ಗಡೆ ಇರುವಂತ ಟ್ರೇಲರ್ಗೆ ಕೇವಲ 2 ಗಾಲಿಗಳಿರ್ತವೆ. ಎಲ್ಲಾ ಬ್ಯಾಲೆನ್ಸ್ ಕೂಡ ಮುಂದೆ ಇರುವಂತ ಇಂಜಿನ್ ಮೇಲೇನೆ ಇರುತ್ತೆ. ಅಂತಂದ್ರೆ ಅದೇ ಜಕ್ಕೊಂಡು ಹೋಗಬೇಕು. ಹಿಂದ್ಗಡೆ ಒಂದು ಚೂರು ಬ್ಯಾಲೆನ್ಸ್ ಎಡವಟ್ಟಾಗಿ ಬಿಟ್ಟರು ಈ ರೀತಿಯಾಗಿ ಟ್ರ್ಯಾಕ್ಟರ್ ಪೂರ್ತಿಯಾಗಿ ಪಲ್ಟಿ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ರೀತಿಯಾದಂತ ಕೃಷಿ ಚಟುವಟಿಕೆಗಾಗಿ ಬಳಸಬೇಕಾದಂತ ಟ್ರ್ಯಾಕ್ಟರ್ಗಳನ್ನ ಇವತ್ತು ರಸ್ತೆಗೆ ನಮ್ಮ ರೈತರು ಕೂಡ ಬಿಡ್ತಾ ಇದ್ದಾರೆ. ಇಲ್ಲಿ ರೈತರದ್ದು ಕೂಡ ಮುಖ್ಯವಾಗಿ ತಪ್ಪು ಇದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸಿ ಬಿಡುತ್ತೆ. ಒಟ್ಟಾರೆಯಾಗಿ ಒಂದೇ ಕುಟುಂಬದ 7 ಜನ ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಆಗದೆ ಇರುವಂತ ದುರಂತ ಅಂತಾನೆ ಹೇಳಬಹುದು. ಇನ್ನು ಈ ಒಂದು ಮೃತಪಟ್ಟಿರುವಂತವರು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಂಡೂರು ಮತ್ತು ಕೂಡ್ಲಿಗಿ ತಾಲೂಕುಗಳಿಂದ ಉಲಿಗಮ್ಮ ದೇವಿ ಜಾತ್ರೆಗೆ ಟ್ರ್ಯಾಕ್ಟರ್ ನಲ್ಲಿ ತೆರಳುತ್ತಾ ಇದ್ದಂತವರು. ಅಂತಂದ್ರೆ ಬೇರೆ ಬೇರೆ ಈಗ ಸಂಬಂಧಿಕರು ಏನಿರ್ತಾರೆ, ಒಂದು ಭೇಟಿ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ, ಒಂದು ಕಾರ್ಯ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಸೇರಿಕೊಂಡು ಹೋಗ್ತಾ ಇರ್ತಾರಲ್ವಾ. ಹಾಗಾಗಿ ಬೇರೆ ಬೇರೆ ತಮ್ಮದೇ ಕುಟುಂಬದವರು ಬೇರೆ ಬೇರೆ ಊರಿನಲ್ಲಿ ಇದ್ದಂತವರು, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಂಡೂರು ಮತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ಇದ್ದಂತವರು ಎಲ್ಲರೂ ಸೇರಿಕೊಂಡು ಈ ದರ್ಶನಕ್ಕೆ ಹೋಗಬೇಕಾದಂತ ಸಂದರ್ಭ. ಈ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತವೇ ನಡೆದು ಹೋಗಿ ಬಿಟ್ಟಿದೆ. ಕೆಂಚಪ್ಪ, ಮಹಂತೇಶ್, ಭರತ್, ಗೌರಮ್ಮ ಸೇರಿದಂತೆ ಒಟ್ಟು 7 ಜನರು ಇದೀಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಇನ್ನು ಕೆಲವರ ಜೀವನ ತುಂಬಾ ಚಿಂತಾಜನಕವಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ವಾಹನವನ್ನ ಚಾಲನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾವ ವಾಹನವನ್ನ ರೋಡಿಗೆ ತೆಗೆದುಕೊಂಡು ಬರಬೇಕು, ಯಾವ ವಾಹನ ಕೃಷಿಗೆ ಬಳಕೆ ಮಾಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಸ್ಪಷ್ಟವಾಗಿ ಗೊತ್ತಿರಬೇಕು. ಅಥವಾ ವಾಹನ ಚಾಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ವೇಗದ ಲಿಮಿಟೇಷನ್ ಅಂತ ಇರುತ್ತೆ. ಆ ವೇಗವನ್ನು ನಾವೆಲ್ಲರೂ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಲಿಮಿಟೇಷನ್ ಅಲ್ಲಿ ಇಟ್ಕೊಂಡು ವಾಹನವನ್ನ ಚಾಲನೆ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಬಹುತೇಕ ಈ ರೀತಿಯಾದಂಥ ದುರಂತಗಳು ಹೆಚ್ಚಾಗಿ ಹೋಗಿಬಿಡ್ತಾವೆ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಂತೂ ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ. ವಾಹನಕ್ಕೆ ಬೆಂಕಿ ಹತ್ತಿಕೊಳ್ಳುವಂತದ್ದಾಗಿರ್ಬೋದು, ರಸ್ತೆ ಅಪಘಾತ ಆಗ್ತಾ ಇರುವಂತದ್ದಾಗಿರ್ಬೋದು. ಈ ರೀತಿಯಾಗಿ ಬಹುತೇಕ ಇದೇ ತಿಂಗಳಲ್ಲಿ ಸಾಕಷ್ಟು ವರದಿಗಳು ಕೂಡ ಇದೀಗ ಪ್ರಕಟವಾಗಿ ಬಿಟ್ಟಿದ್ದಾವೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ಎಂತವರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ಕಾರಣ ಒಂದೇ ಕುಟುಂಬದ 7 ಜನ, ಅದರಲ್ಲೂ ಕೂಡ ಬದುಕಿ ಬಾಳಬೇಕಾದಂತ ಮಕ್ಕಳು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. 7 ವರ್ಷದವರು, 18 ವರ್ಷ, 1 ವರ್ಷ, ಈ ರೀತಿಯ ವಯಸ್ಸಿನ ಮಕ್ಕಳು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅದೇನು ಭವಿಷ್ಯವನ್ನು ಕಟ್ಕೊಂಡಿದ್ವು ಅಥವಾ ಭವಿಷ್ಯದಲ್ಲಿ ಅದು ಏನಾಗ್ತಾ ಇದ್ವೋ ಗೊತ್ತಿಲ್ಲ. ಎಲ್ಲವೂ ಕೂಡ ಮಧ್ಯಮ ಕುಟುಂಬ, ಬಡ ಕುಟುಂಬ, ಈ ರೀತಿಯಾದಂತಹ ಕುಟುಂಬದ 7 ಜನರು ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ನೋವಿನ ಸಂಗತಿ ಅಂತಾನೆ ಹೇಳಬಹುದು. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.